ನಮಸ್ಕಾರ. ನುಡಿ ಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಮಾನವ ಜನ್ಮ ಬಹಳ ದೊಡ್ಡದು. ನಿಸರ್ಗ ದೇವತೆ ನಮ್ಮೆಲ್ಲರಿಗೂ ಅದ್ಭುತವಾದಂಥ ಬದುಕನ್ನು ನೀಡಿದೆ. ಎಲ್ಲರಿಗೂ ಸಮಾನವಾದಂಥ ಬದುಕನ್ನು ಕೊಟ್ಟಿದೆ. ವಿದ್ಯಾವಂತರಿಗೆ ಒಂದು ಬದುಕು, ಅವಿದ್ಯಾವಂತರಿಗೆ ಒಂದು, ಮೇಲ್ಜಾತಿಗಳಿಗೆ ಒಂದು, ಕೆಳಜಾತಿಗಳಿಗೆ ಒಂದು, ಬಡವರಿಗೊಂದು, ಶ್ರೀಮಂತನಿಗೊಂದು ಎನ್ನುವಂತಿಲ್ಲ. ಎಲ್ಲರಿಗೂ ಸುಂದರವಾದಂಥ ಬದುಕನ್ನು ನೀಡಿದೆ. ಶ್ರೀಮಂತನ ಅರಮನೆಯಲ್ಲಿ ಬಂಗಾರದ ಹಣತೆ ಇರಬಹುದು, ಬಡವನ ಗುಡಿಸಲಿನಲ್ಲಿ ಮಣ್ಣಿನ ಹಣತೆ ಇರಬಹುದು. ಹಣತೆ ಬಂಗಾರದ್ದಾದರೆ ಏನು, ಮಣ್ಣಿನದ್ದಾದರೆ ಏನು? ಬೆಳಕು ಬಡತನದ್ದೂ ಅಲ್ಲ, ಶ್ರೀಮಂತಿಕೆಯದ್ದೂ ಅಲ್ಲ. ಬೆಳಕು ಸುಮ್ಮನೆ ಬೆಳಕು ಅಷ್ಟೇ. ಹಾಗೆಯೇ ಬದುಕು, ಅದು ಬದುಕು ಅಷ್ಟೇ. ಹುಟ್ಟಿನಿಂದ ಆರಂಭವಾಗಿ ಸಾವಿನೊಂದಿಗೆ ಪೂರ್ಣವಾಗುವ ಮನುಷ್ಯನ ಬದುಕು ವಿಶಿಷ್ಟವಾಗಬೇಕು, ಅರ್ಥಪೂರ್ಣವೂ ಆಗಬೇಕು. ಕ್ಷಣಿಕವಾಗಿರುವ ಈ ಬದುಕಿನಲ್ಲಿ ಶ್ರೇಷ್ಠವಾದದ್ದನ್ನು ಸಾಧಿಸಬೇಕು ತಾನೆ. ದಾರ್ಶನಿಕರು, ಹಿರಿಯರು ಈ ಬದುಕಿನ ಬಗ್ಗೆ ಸಾಕಷ್ಟು ಚಿಂತಿಸಿದರು. ನಮ್ಮ ದೇಶದ ಋಷಿಯೊಬ್ಬರು, ಕಣ್ಣು ನೋಡುತ್ತದೆ, ಕಿವಿ ಕೇಳುತ್ತದೆ, ಕಾಲು ನಡೆಯುತ್ತದೆ, ಮನಸ್ಸು ಭಾವಿಸುತ್ತದೆ. ಎಲ್ಲಿಯವರೆಗೆ ಅಂದರೆ ಈ ದೇಹದಲ್ಲಿ ಉಸಿರು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ. ಉಸಿರಿನ ಜೊತೆಗೆ ಜೀವನವು ನಿಂತು ಬಿಡುತ್ತದೆ. ಬದುಕು ಎಂದರೆ ಉಸಿರಿನ ಲೀಲಾವಿಲಾಸ ಅಷ್ಟೇ ಎಂದಿದ್ದಾರೆ. ಅದಕ್ಕಾಗಿ ಮನುಷ್ಯ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯ ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಉಸಿರಿತ್ತು, ಹೆಸರು ಇರಲಿಲ್ಲ. ಭೂಮಿಯನ್ನು ಬಿಟ್ಟು ಹೋಗುವಾಗ ಉಸಿರು ಇರೋದಿಲ್ಲ, ಆದರೆ ಹೆಸರು ಇರುವಂತೆ ಮಾಡಿ ಹೋಗಬೇಕು. ಅದು ಜೀವನದ ಸಾರ್ಥಕತೆ. ಮನುಷ್ಯ ಎಷ್ಟು ವರ್ಷ ಬದುಕಿದ ಎನ್ನುವುದು ಮುಖ್ಯ ಅಲ್ಲ, ಆತ ಹೇಗೆ ಬದುಕಿದ ಎನ್ನುವುದು ಮುಖ್ಯ. ಅದಕ್ಕೆ ಮನುಷ್ಯ ಸುಂದರವಾದಂಥ ಬದುಕು ಕಟ್ಟಿಕೊಳ್ಳಬೇಕು. ಬದುಕು ಸುಂದರವಾಗಬೇಕಾದರೆ ನಿರುತ್ಸಾಹ, ಚಿಂತೆ, ದುಃಖ, ನೋವುಗಳಿಂದ ಹೊರಬರಬೇಕಾಗುತ್ತದೆ. ಮನುಷ್ಯನ ಜೀವನದಲ್ಲಿ ಕ್ರಿಯಾಶೀಲತೆ, ಉತ್ಸಾಹಗಳು ಮನೆ ಮಾಡಬೇಕಾಗುತ್ತದೆ. ನಿಸರ್ಗದ ಕರುಣೆಯಿಂದ ಬಂದ ಈ ಬದುಕನ್ನು ಯಾರೂ ಹಾಳು ಮಾಡಿಕೊಳ್ಳಬಾರದು. ಮಾನವ ಜನ್ಮ ಬಹಳ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಎಂದರು ದಾಸರು. ಬದುಕು ಬಹಳ ದೊಡ್ಡದು, ಇದನ್ನು ನಾವು ಎಲ್ಲಿ ಹಾನಿ ಮಾಡಿಕೊಂಡಿದ್ದೇವೆ ಎನ್ನುವುದು ಚಿಂತನೆಯ ವಿಷಯ. ಮನುಷ್ಯ ಗಾತ್ರದಲ್ಲಿ ಬಹಳ ಚಿಕ್ಕವನಾದರೂ ಪಾತ್ರದಲ್ಲಿ ಬಹಳ ದೊಡ್ಡವನು. ಅದೇ ಮನುಷ್ಯನ ವೈಶಿಷ್ಟ್ಯ. ಒಂದು ಬೀಜ ಇದೆ, ಅದನ್ನು ಒಡೆದು ನೋಡಿದರೆ ಏನೂ ಇರೋದಿಲ್ಲ. ಆದರೆ ಬೀಜಕ್ಕೆ ಒಂದಿಷ್ಟು ಗಾಳಿ, ನೀರು, ಬೆಳಕು, ಮಣ್ಣಿನ ಸಂಪರ್ಕ ಬಂದರೆ ಏನೂ ಇಲ್ಲದ ಬೀಜದ ಒಳಗಿಂದ ಒಂದು ಸಸಿ ಹೊರಗೆ ಬರುತ್ತದೆ. ಹಾಗೆಯೇ ಮನುಷ್ಯ ನೋಡಲು ಏನೂ ಇಲ್ಲ ಎಂದು ಅನ್ನಿಸಬಹುದು, ಆದರೆ ಅವನೊಳಗಡೆ ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದ ಅವನು ದೊಡ್ಡವನಾಗುತ್ತಾನೆ. ಎಲ್ಲ ಪಶು, ಪಕ್ಷಿ, ಪ್ರಾಣಿಗಳಿಗಿಂತ ಮನುಷ್ಯ ಯಾಕೆ ದೊಡ್ಡವನಾಗುತ್ತಾನೆ ಎಂದರೆ ಮನುಷ್ಯನ ಶಕ್ತಿಯ ವಿಕಾಸಕ್ಕೆ ಬಹಳ ದಾರಿಗಳಿವೆ. ಮನುಷ್ಯನ ಶಕ್ತಿಯ ವಿಕಾಸ ಆಗದೇ ಇದ್ದರೆ ಆತ ವೀರಪ್ಪನ್ ಆಗ್ತಾನೆ. ವಿಕಾಸ ಆದರೆ ಆತ ವಿಶ್ವೇಶ್ವರಯ್ಯ ಆಗ್ತಾನೆ. ನಮಸ್ಕಾರ, ಧನ್ಯವಾದಗಳು.